ವೃತ್ತಿಯು ಸುರಿಗೆಯು ಇವರ ವೃತ್ತಿಯು ದಯಾ ಕರುಣೆಯ ಅರಿವು ಇಲ್ಲವೋ ದಯಾ ಕರುಣೆಯ ಅರಿವು ಇಲ್ಲವೋ ಪ್ರೇಮದ ಸುಳಿವು ಇಲ್ಲವೋ ಪ್ರೀತಿ ಪ್ರೇಮದ ಸುಳಿವು ಇಲ್ಲವೋ ಕಾಳಮಾರರು ಬರುತ್ತಲಿರುವರು ಕಾಳಮಾರರು ಬರುತ್ತಲಿರುವರು. ನಮಸ್ಕಾರ ಸ್ವಾಮೀಜಿಯ. ಏಕಿಣಿತು ತಳುವಿದಿರಿ? ನೆಟ್ಟರಿನ ಕಲೆ ಇದೆ ನಿಮ್ಮ ಮೈಯ ಕೈಗಳಲ್ಲಿ. ಸೆರೆ ಹಿಡಿದ ಬೇಹುಗಾರರನ್ನು ಈಗಲೇ ಕೊಂದು ಬಂದು ಯೋಚಿಯ ತೊಳೆಯಲು ಸಮಯವಿರಲಿಲ್ಲ. ಮತ್ತಾವುದಾಗ್ನೆ ಬೆಸೆಸಿದೊಡೆ ಕಾರ್ಯ ಕೈಗೂಡುವುದು ಜಿಯ. ಆರವನು ಎಲ್ಲಿಯನು? ಎಚ್ಚರಿಕೆ, ಪತ್ತನದ ಜನದ ಚಿತ್ತವನೆಲ್ಲ ಸೂರೆಗೊಂಡಿಹನವನು. ಮನೆ ಮನೆಯ ಮುದ್ದಾಗಿ ಬೆಳೆದಿಹನು. ತಂದೆ ತಾಯಿ ಇಲ್ಲದ ಅನಾಥನ್ ಅಜ್ಜಿಯೊಡನಿಹನಂತೆ. ಆ ಪಾಳ್ಗುಡಿಯ ಬಳಿಯ ಪೋಳ್ಗುಡಿಸಿಲಲ್ಲಿ ಜೀವವನ ನೆಲೆ ಹರಿತು ಈ ಇರುಳೆ ಆರು ಮರೆಯದಂತೆ ಆ ಮುದುಕಿಯಂ ಕೊಂದು ಕಾಣ ನಂತರದೊಳ ಆ ತರುಣನಂ ಸಂಹರಿಸಿ ಕುರುಪು ತಂದೆಗೆ ತೋರಬೇಕು. ತಿಳಿಯಿತೆ? ತಿಳಿಯಿತು ಜಿಯ, ತಿಳಿಯಿತು. ಕೊಂದಿಲ್ಲದಂತೆ ನಡೆಯುವ ಜಿಯ. ತರಳ ನಂದವ ಕಂಡು ಎದೆಗರಗದಿರಿ. ಎದೆಗರುವುದೇ ಅನಿತು ಏಡಿಗಳಲ್ಲ ನಾವು. ಬಾಲರೋದನಕ್ಕೆ ಮರುಳಾಗಬೇಡಿ. ರೋದನವ ಕೇಳಿ ಕೇಳಿ ಎಮ್ಮ ಕಿವಿ ಕಿವಿಡದ್ದು ಆಗಿದೆ ಜಿಯೋ. ಒಳ್ಳಿ ಮುಂಗಳವಿದನ್ನು ಅವರು ತಂದೆನೆಗೆ ತೋರ್ದ ಮೇಲೆ ಬಹುಮಾನವಿದೆ ನಿಮಗೆ. ಇದಕ್ಕೆ ಮಿಗಿಲ್ ಮತ್ತೆಲ್ಲಿ ಆದ ತಪ್ಪಿ ನಡೆದರೋ ನಿಮಗೆ ಕಾದಿಹುದು ನರಕ ಕಂಪನಕಾರಿ ಘೋರ ಶಿಕ್ಷೆ. ಸಾವಲ್ಲ, ತಿಳಿಯುತ್ತೆ? ಘೋರ ಶಿಕ್ಷೆ. ಕಾಳ ಬಾಲಕ ಎದುರಿದಂತೆ ಕಾಣುತ್ತದೆ. ಇರಲಿ. ಎದ್ದು ಕುಳಿತು ಬಿಟ್ಟನಲ್ಲ. ಯಾರೋ ಬೆನ್ನ ಮೇಲೆ ಬಲವಾಗಿ ಹೊಡೆದಂತಾಗಿದೆ. ನೀವ ಯಾರು ಹೊಡೆದಿದ್ರು ನನಗೆ? ಉರಿ ನಿನೆ ಏನು ಮರಳು ಹೆದರಿ ಸಾಯುವೆ ಅಲ್ಲ. ನಿಜವಾಗಿಯೂ ಯಾರು ಹೊಡೆದಂತಾಯ್ತು? ಈಗಲ್ಲ, ಇವನನ್ನು ಕೊಲ್ಲದಿದ್ದರೆ ಮುಂದೆ ಹಂಗಾಗುವುದು. ಇವನನ್ನು ನಾನು ಕೊಲ್ಲಲಾರೆ. ನನ್ನ ಕಾಲಿನ ತೊಳ್ಳೆಗಳು ನಡುಗುತ್ತಿದೆ. ನನ್ನ ಕೈಯಲ್ಲಿ ಇವನನ್ನು ಕೊಲ್ಲಲಾಗುವುದಿಲ್ಲ. ನೀನೇ ಬೇಕಾದ್ರೆ ಕೊಲ್ಲು. ಒಯ್ ಮಾರ ಒಯ್. ಗೋವಿಂದ ಬರ್ಬೇಕು. ಗೋವಿಂದ. ಅಯ್ಯೋ, ಇವನ ಮುಖ ನೋಡುತ್ತಿದ್ದರೆ ನನ್ನ ಮಗನ ನೆನಪಾಗುತ್ತಿದೆ. ನನ್ನ ಕೈಯಲ್ಲಿ ಇವನನ್ನು ಸಾಯಿಸಲಾಗುವುದಿಲ್ಲ. ನೀವೇ ಬೇಕಾದ್ರೆ ಕೊಲ್ಲು. ಕೊಲ್ಲುವ ಸಮಯದಲ್ಲಿ ನಿನ್ನ ಮಗನ ನೆನಪಾಯಿತೆ. ಹೌದು. ನೀನು ಕೊಲ್ಲದಿದ್ದರೇನು ನಾನೇ ಕೊಲ್ಲುವೆ. ಕೊಲ್ಲು. ಇದೇನಿದು? ಈ ನನ್ನ ಕೂರಿಸಿ ಕೆಳಗೆ ಇಡುತ್ತಿಲ್ಲವಲ್ಲ. ನಾನು ಮೊದಲೇ ಹೇಳಲಿಲ್ಲವೇ ಈ ಮಗುಗೊಲೆ ಕೆಲಸ ಬೇಡ ಎಂದು? ಕೊಲ್ಲಲು ಏಸಲಿಲ್ಲ. ಆ ಗೂಢಾಚರನ ತಲೆಯನ್ನು ಕಸ 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 ಎಂದು ಕುಯ್ಯಲು ಎದರಲಿಲ್ಲ. ಆ ಸೈನ್ಯಾಧಿಕಾರಿಯನ್ನ ಚುಚ್ಚಿ 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 ಸಾಯಿಸಲು ಅಳುಕಲಿಲ್ಲ. ಯಾಕಚ್ಚಿದ್ದೀಯ
ಎಲ್ಲೆಲ್ಲೋ ಎದುರುತ್ತಿರುವೆಯಲ್ಲ, ನಿನಗೆಲ್ಲೋ ಭ್ರಾಂತು ಮಂಕೆ ನೀನು. ಏ ಇವನು ಅವರೆಲ್ಲ ಕಣೋ, ಅದಕ್ಕೆ ಹೆದರಿಕೆ. ಗೋವಿಂದ ಶ್ರೀಹರಿ ಮುಕುಂದ. ಹ? ಏ ಮಾರ, ಆ ಇಲ್ಲಿ ನೋಡ. ಎಲ್ಲೋ ಏ ಅಲ್ಲಲ್ಲ ಕಣೋ, ಮತ್ತೆ? ಇವನ ಕಾಲನ್ನು ನೋಡು. ಇವನ ಕಾಲ ಏನಾಗಿದೆ? ಓರು ಬೆರಳು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು ಬೆರಳುಗಳು. ಈ ಆರನೇ ಬೆರಳು ನಮ್ಮನ್ನೇ ಉಳಿಸಿತು, ಈ ಬಾಲಕನನ್ನು ಉಳಿಸಿತು. ಆ ಮಾರಿಯ ಕೊಟ್ಟಳು ಈ ಆರನೇ ಬೆರಳನ್ನು. ನಡಿ. ಒಂದು ವಿಷಯ, ನೀನು ಗಟ್ಟಿಯಾಗಿ ಬಾಯನ್ನು ಅದಿಬೇಕು. ಈಗ ನನ್ನ ಬಾಯನ್ನು ಮುಟ್ಟಾಳ, ಅವನ ಬಾಯಿ. ಅವನ ಬಾಯಿ ಮುಚ್ಚಿದ್ರೆ ನೀನೇನ್ ಮಾಡ್ತೀಯ? ನಾನು ಅವನ ಬೆರಳನ್ನು ಕಚಕ್ ಅಂತ ಕತ್ತರಿಸಿ ಬಿಡುವೆ. ಇಲ್ಲಿ ನಗಲ್ಲ ಈಗ ಸದ್ಯಕ್ಕೆ. ಇವಳು ಜಾರ್ಕೊಂಡು ಇಲ್ಲಿ ಬರ್ತಾಳೆ, ಇಲ್ಲಿಂದ ಅಲ್ಲಿಂದ ಬರ್ತಾಳೆ. ಗೋವಿಂದ ಮಾತ್ರ ಇರ್ಬೇಕು ನಿನಗೆ, ಯಾವಾಗಲೂ ಗೋವಿಂದ ನೀನು. ನೋಡ್ಲೇಬಾರ್ದು ನೀನು ಅಲ್ಲಿ, ಆ ಕಡೆನೇ ಇರ್ಬೇಕು. ಆಯ್ತಾ? Adios. ಹಾಗೆ ಮಾಡ್ತೀಯ? ಮತ್ತೆ ಹಾಗಾದ್ರೆ ನಡಿ. ನೋಡು ಕುರುಪು. ಇದನ್ನು ತೆಗೆದುಕೊಂಡು ಹೋಗಿ ದುಷ್ಟ ಬುದ್ಧಿಯವರಿಗೆ ಕೊಟ್ಟು ಬಹುಮಾನವನ್ನು ಪಡೆಯೋಣ. ನಡೆಯೋಣ. La 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 la. Under my nails. ಏ ನೀನೇನ ಮಾರಾಯ? ಕೃಷ್ಣ ಮೃಗವನು ಕಾಣದೆ ಅರಸುತ್ತ, ಕೃಷ್ಣ ಮೃಗವನು ಕಾಣದೆ ಅರಸುತ್ತ, ಪರಿವಾರವ ತೊರೆದು ಪರಿತಪಿಸುತ್ತ, ಪರಿವಾರವ ತೊರೆದು ಪರಿತಪಿಸುತ್ತ, ಗೋವಿಂದ ಶ್ರೀಹರಿ ಮುಕುಂದ. ದೂರದಲ್ಲಿ ಗೆಲ್ಲೋ ರೋದನವ ಕೇಳಿ, ದೂರದಲ್ಲಿ ಗೆಲ್ಲೋ ರೋದನವ ಕೇಳಿ, ದೂರದಲ್ಲಿ ಗೆಲ್ಲೋ ರೋದನವ ಕೇಳಿ, ಮರುಕದಿಂದಲಿತ ಹೊರಟನು ಅರಸುತ್ತ, ಮರುಕದಿಂದಲಿತ ಹೊರಟನು ಅರಸುತ್ತ, ಹೊರಟನು ಅರಸುತ್ತ, ಹೊರಟನು. ಗೋವಿಂದ ಶ್ರೀಹರಿ ಮುಕುಂದ. ಈ ದಟ್ಟ ಪಳುವದಲ್ಲಿ ಮುಕುಂದನಂ ಕರೆವರ. ಮುರಾರಿ ಶ್ರೀಹರಿ. ಓ, ಈ ಪಸುಲೆಗೊರಲಿ ಒಣ್ಮೆದಂತಿಗುವುದು ಶ್ರೀಹರಿಯ ನಾಮ. ಎದುರಿದಿರು ಬಾಲಕನೇ, ಏನಾಗಿದೆ ನಿನಗೆ ಕಂದ? ಕಾಯ. ಆ ಏನಿದಿ ನೆತ್ತ? ಆರವನ್ ಎಲ್ದಿಹನ್ ಇಲ್ಲಿಗೆಂತೈತಂದೆ? ಬಾಣ ಮೆಚ್ಚದೆ ನಿನಗೆ ಕಂದ. ಶ್ರೀಹರಿ ಶ್ರೀಹರಿ, ಅಯ್ಯೋ ಬಾಣ ಬಂತು, ಕಾಯ ಬೆರಳ್. ಇದೇನ್ ಕೊಯ್ದುಹುದು ಕಾಲ್ಬೆರಳು, ಆರ ಕಜ್ಜಮಿದು. ಹೇಳು ಕುಮಾರ. ಅಜ್ಜಿ ಅಜ್ಜಿಯೊಡನಿದ್ದ ಕಾಡಿನ ಚಂಡಾಲನೆ ತಂದು ಕೊಲ್ಲುವ ಯತ್ನವ ಮಾಡಿ ಕಚ್ಚ ಕೈಗೂಡದಿರೆ ಕಾಲು ಬೆರಳ ಕೊಯ್ದು ಕೊಂಡೋಡಿದರು. ಎಲ್ಲಿಂದ ತಂದ ನಿನ್ನ? ಅಜ್ಜಿ ಎಡೆಯು. ಆವ ಊರ್ ಆವ ಪೆಸರ್? ನಾನರಿಗೆ ಬಹು ದೂರದೆ. ನೀನ್ ಆರವಂ ಕಂದ? ಶ್ರೀಹರಿಯವ ಅಜ್ಜಿ ಪೇಳ್ದೆದು. ನಿನ್ನ ಪಿತನಾರು? ಶ್ರೀಹರಿ. ಊರ ಪೆಸರಂ ಪೇಳರಿಯ? ಅಯ್ಯೋ ಶ್ರೀಹರಿ
ಶ್ರೀಹರಿ, ಇರಲಿ ಮಗು, ನಿನ್ನ ಬೆರಳಂ ತೊಳೆದು ಮದ್ದಿರ್ಕುವೆ, ಕುಳಿತುಕೋ, ಗುಣವಾಗುವುದು. ಅಜ್ಜಿ ಎಲ್ಲಿ ನಿನ್ನ ಬೆರಳನ್ನು ಎಲ್ಲಿತ್ತ? ಮದ್ದಿರ್ಕುವೆ, ಗುಣವಾಗುವುದು. ಅಜ್ಜಿ ಅಜ್ಜಿ ಶ್ರೀಹರಿ ಎದುರಿದಿರು ಬಾಲಕನೇ, ಮದ್ದಿರ್ಕುವೆ, ಗುಣವಾಗುವುದು. ಅಜ್ಜಿ ಶ್ರೀಹರಿ ಹೆದರದಿರು ಬಾಲಕನೇ, ನಿನ್ನನ್ನು ನಮ್ಮೂರಿಗೆ ಕರೆದೊಯ್ದು ಶುಶ್ರೂಷೆಗೈದು ಸಲಹುವೆನು. ನಾನು ನಿನ್ನ ಶ್ರೀಹರಿಯ ಕಿಂಕರ. ಹೆದರದಿರು. ನೋಡಿದರೆ ರಾಜಪುತ್ರನ ತೆರದಿ ತೇಜಸ್ವಿ, ಶ್ರೀಹರಿಯ ದಿವ್ಯ ಪುತ್ರನೇ ದಿಟ್ಟನ್ ಎಂಬಂತೆ ರಾಜಪ್ಪನು ನೆನೆಯುತ್ತಿಹ ನಾಥನನೇ ಸಂಕಟದ ಈ ಸಮಯದಲ್ಲಿ ಎನ್ನ ಪುಣ್ಯದ್ರವೂ ಫಲಿಸಿತೆಂದು ನನ್ನ ಮಡದಿ ಮೇಧಾವಿನಿಯ ಪುಂಜತನವೆಂದು ಹೋಗತ್ತು ಸಫಲ ಮಾತಾಕೆಯ ಮಹಾವ್ರತವು. ಕತ್ತಲ ಮನೆಗಿಂದು ಮಣಿದೀಪವಾಯಿತು, ಹತ್ತಿರ ಸರೋವರಕ್ಕೆ ನವಜನ ಮೊದಲೀತು. ಸಂತಾನವಿಲ್ಲದ ಬಾಳಗತ್ತಲೆಗೆ ಆದುತ್ತಮ ಕುಮಾರೋದಯದಿ ಹೆದರಿದಿರು ಬಾಲಕನೇ, ನಿನ್ನನ್ನು ನಮ್ಮೂರಿಗೆ ಕರೆದೊಯ್ಯುವೆನು. ಬಾ, ಅಜ್ಜಿ ಶುಶ್ರೂಷೆಗೈದು ಸಲಹುವೆನು. ಹೆದರದಿರು.